ಮತ್ತೊಮ್ಮೆ ಚಹಾಚೂಡ ಸುದ್ದಿ ನೋಡ ವಿಶೇಷ ನಮ್ಮ ಕಡೆ ಸುದ್ದಿಗೆ ಸ್ವಾಗತ. ಬಳ್ಳಾರಿ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ತಾರೀಖು ಗೊತ್ತಾಗ್ತಿದ್ದಂಗ ಜಿಲ್ಲಾದಾಗ ರಾಜಕೀಯ ಮಂದಿ ಹುಷಾರಾಗ್ಯಾರ. ಹಿಂಗಾಗಿ ಊರಾಗ ಮ್ಯಾಲಿನ ಮ್ಯಾಲ ಸಭೆ ನಡಾಕತ್ತವ. ಇವತ್ತು ಮುಂಜಾನೆ ಸಿರುಗುಪ್ಪ ರಸ್ತೆಯಾಗಿರೋ ಜನಾರ್ದನ ರೆಡ್ಡಿ ಮನಿ ಕುಟೀರದಾಗ ಶ್ರೀರಾಮುಲು ಬೆಂಬಲಿಗರು ಸಭೆ ನಡೆಸಿದ್ರು. ಜಿಲ್ಲಾ ಮತ್ತು ತಾಲೂಕ್ ಪಂಚಾಯತಿ ಸದಸ್ಯರು ಸಾಕಷ್ಟು ಮಂದಿ ಬೆಂಬಲಿಗರು ಸಭೆಗೆ ಬಂದಿದ್ರು. ಆಮೇಲೆ ರಾಮುಲು ಕ್ಷೇತ್ರ ವ್ಯಾಪ್ತಿಯೊಳಗೆ ಬರೋ ಕೌಲ್ ಬಜಾರ್ನ್ಯಾಗ ಪಾಲ್ಕಿ ಸದಸ್ಯ ಗೋವಿಂದರಾಜು ಕಚೇರಿಯಾಗೂ ಸಭೆ ನಡೀತು. ಶ್ರೀರಾಮುಲು ಬಿಜೆಪಿ ಬದಲಿಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸೋ ಬಗ್ಗೆ ಯೋಚನೆ ಮಾಡಾಕತ್ತಾರಂತ ಕೇಳಿ ಬಂದೈತಿ. ಆದ್ರ ಈ ಬಗ್ಗೆ ಸುವರ್ಣ ವಾರ್ತೆಗ ಹೇಳಿಕೆ ಕೊಟ್ಟ ಶ್ರೀರಾಮುಲು ಇನ್ನೆರಡು ದಿನದಾಗ ಬರೋಬ್ಬರಿ ನಿರ್ಧಾರಕ್ಕೆ ಬರ್ತೀನಂತ ಹೇಳ್ಯಾರ. ಅಕ್ರಮ ಗಣಿ ವರದಿಯಾಗ ಹೆಸರಿದ್ದಕ್ಕ ಶ್ರೀರಾಮುಲು ರಾಜೀನಾಮೆ ಕೊಟ್ಟಿದ್ರ. ಅದಕ್ಕೆ ಈಗ ಉಪಚುನಾವಣೆ ಮಾಡಬೇಕಾಗೈತಿ. ನವೆಂಬರ್ 11 ಮಟ್ಟ ಅಷ್ಟ ನಾಮಪತ್ರ ಸಲ್ಲಿಸಬಹುದು. ನವೆಂಬರ್ 30ಕ್ಕ ಚುನಾವಣೆ ನಡೆಯುವುದೈತಿ. ವರ್ಷದ ಹಿಂದ ಬಿಜಾಪುರದಾಗ ಖೋಟಾ ನೋಟ ಹಾವಳಿ ಇತ್ತಂತ. ಇದಕ್ಕೆ ಸಂಬಂಧಪಟ್ಟಂಗ ಇವತ್ತ ಬಿಜಾಪುರದ 1ನೇ ಶೀಘ್ರಗತಿ ನ್ಯಾಯಾಲಯ ತೀರ್ಪು ಕೊಟ್ಟೈತಿ. ಇದ್ರಾಗ 11 ಮಂದಿ ಸಿಕ್ಕಾಕೊಂಡಿದ್ರ. ಆದ್ರ 11 ಮಂದಿಯಾಗ 2 ಸತ್ ಹೋಗಿದ್ರ, ಇನ್ನೊಬ್ಬವ ಓಡ್ ಹೋಗಿದ್ದ. ಉಳಿದ 8 ಮಂದಿಗೆ 10 ವರ್ಷ ಜೈಲು ಶಿಕ್ಷೆ ಕೊಟ್ಟು 20,000 ರೂಪಾಯಿ ದಂಡ ಬೇರೆ ಹಾಕ್ಯಾರ. ನ್ಯಾಯಾಧೀಶರಾದ ವಿ.ಬಿ. ಸೂರ್ಯವಂಶಿ ಅವರು ಈ ಮಾತು ಹೇಳ್ಯಾರ. 2001 ಮೇ 14ಕ್ಕ ಈ ಪ್ರಕರಣ ದಾಖಲಾಗಿತ್ತು. ಖೋಟಾ ನೋಟ್ಗಳೆಲ್ಲ ಆಂಧ್ರ ಪ್ರದೇಶ ಮತ್ತು ಕೋಲ್ಕತ್ತಾಕ್ಕೂ ಹೋಗಿದ್ವಂತ. ಸರ್ಕಾರದ ಪರವಾಗಿ ಅಭಿಯೋಜಕರಾದ ವಿ.ಜಿ. ಹಗರಗೊಂಡ ಅವರು ವಾದ ಮಾಡಿದ್ರು. ರೈತರು ಗುಳೆ ಹೋಗುವುದನ್ನು ತಪ್ಪಿಸೋ ಸಲುವಾಗಿ ಅಂತ ಮಾಡಿದ್ದ ಜಲಾಶಯದಾಗ ಬರೀ ಹೂಳ ತುಂಬೈತಿ. 10 ಹಳ್ಳಿಗಳ 1000 ಎಕರೆ ಭೂಮಿಗೆ ನೀರು ಹರಿಸಬೇಕಾಗಿದ್ದ ನಾಲಾ ಯೋಜನೆನ ಒಣ ಹೊಂಟೈತೆ. ಹಿಂಗಾದ್ರೆ ಮತ್ತ ರೈತ ಮಂದಿ ಗುಳೆ ಹೋಗುದ್ ಬಿಟ್ಟು ಏನ್ ಮಾಡ್ಬೇಕು ಹೇಳ್ರಿ? ಇದ ರಾಯಚೂರು ಜಿಲ್ಲಾ ಸಿಂಧನೂರು ತಾಲೂಕಿನ ಕಿಲಾರಹಟ್ಟಿ ಸಮೀಪ ಇರೋ ಜಲಾಶಯ. ಸಿಂಧನೂರು ತಾಲೂಕಿನ ಒಣ ಭೂಮಿ ಪ್ರದೇಶದಾಗಿನ ಗುಡಿಹಾಳ, ಸಂಕನಾಳ, ಹೊಗರ್ನಾಳ, ರತ್ನಾಪುರ ಹಟ್ಟಿ ಗುಂಡ, ಗದ್ರಟ್ಟಿ, ಹತ್ತಿಗುಡ್ಡ, ಬಪ್ಪೂರ ಸೇರಿದಂಗ 16 ಊರಿನ 100 ಎಕರೆ ಪ್ರದೇಶದ 16 ಹಳ್ಳಿಗಳ ರೈತರ ಜೀವನಾಡಿ ಇದು. ಆದ್ರ ರೈತರ ಭೂಮಿಗೆ ನೀರು ಹರಿಸಿ ಅವರ ಬಾಳು ಬಂಗಾರ ಮಾಡಬೇಕಿದ್ದ ಕನಕನಾಲ ಯೋಜನೆ ಅಧಿಕಾರಿಗಳು ಅಸಡ್ಡೆ, ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಯೋಜನಾ ಪ್ರದೇಶದಾಗ ಹೂಳು ತುಂಬಿ ನೀರಿನ ಸಂಗ್ರಹಕ್ಕ ಆಪತ್ತು ಬಂದೈತಿ. ಈ ಜಲಾಶಯ ಪೂರ್ಣ ಪ್ರಮಾಣದಾಗ ಭರ್ತಿಯಾದ್ರ ವರ್ಷ ಪೂರ್ತಿ ಈ ಹಳ್ಳಿಗಳ ಜಮೀನಿಗೆ ನೀರು ಹರಿದು ಬೆಳಿಬಹುದು. ಆದ್ರ ಈಗ ಜಲಾಶಯ ಖಾಲಿ ಆಗಕತ್ತೈತಿ. ಅಷ್ಟೇ ಅಲ್ಲ, ಈ ಜಲಾಶಯಕ್ಕ ಹರಿಯುವ ಹಿರೇಹಳ್ಳ ಜೋಡಣೆ ಮಾಡಿ ಹೆಚ್ಚುವರಿ ನೀರಾವರಿ ಸೌಕರ್ಯ ಕಲ್ಪಿಸಬೇಕಂತ ಮಾಡಿದ್ರು. ಆದ್ರ ಈ ಬಗ್ಗೆ ಅಭಿಯಂತರರು ಕೊಟ್ಟ ಯೋಜನಾ ವರದಿ ಧೂಳು ಹಿಡಿದೈತಿ. 17,630 ಕ್ಯೂಸೆಕ್ ನೀರು ಹರಿದು ಹೋಗೋ ಈ ಜಲಾಶಯದ ಕಡೆ ಸರ್ಕಾರ ಗಮನ ಹರಿಸಬೇಕು ಅಂತ ಇಲ್ಲಿ ರೈತ ಮಂದಿ ಹೇಳಾಕತ್ತಾರ. ಈಗ ಇದೇ ಒಂದು ನಮಗೆ ಕೆರೆನ ನಮಗೆ ಆಧಾರವಾಗಿದೆ. ಈಗ ಇದೇನು ಇರದಿದ್ರ ಈ ಸುಮಾರು ಒಂದು 20 ಹಳ್ಳಿ ಜನ ನಾವು ಗುಳೆ ಹೋಗ್ತಕ್ಕಂಥ ಒಂದು ಪರಿಸ್ಥಿತಿ ಬರ್ತದ. ಅದಕ್ಕೆಲ್ಲ ಸರ್ಕಾರದವರು, ಘನ ಸರ್ಕಾರದವರು ಈ 20 ಹಳ್ಳಿ ಜನ ಇವತ್ತು ಹಳ್ಳಿಯಲ್ಲಿ ವಾಸವಾಗಿ ಇರಲಿಕ್ಕೆ ತಾವು ಅನುಕೂಲ ಮಾಡಿಕೊಡ್ಬೇಕಂತೇಳಿ ತಮ್ಮಲ್ಲಿ ಒಂದು ಕಳಕಳಿಯನ್ನು, ವಿನಂತಿಯನ್ನು ನಾವು ಈ ಭಾಗದ ಒಂದು 10 ಹಳ್ಳಿ ಜನ ನಾವು ಮಾಡ್ಕೊಂತೀವಿ. ಒಟ್ನಾಗ 2.25 ಟಿಎಂಸಿ ನೀರು ಸಂಗ್ರಹಿಸೋ ಸಾಮರ್ಥ್ಯ ಹೊಂದಿರುವ ಈ ಜಲಾಶಯದ ಹೂಳೆತ್ತಿದ್ರ ಈ ಭಾಗದ ರೈತರಿಗೆ ಉಪಯೋಗ ಆಕೇತಿ. ಸರ್ಕಾರ ಈ ಕಡೆ ಲಘೂನ ಗಮನ ಹರಿಸಬೇಕು. ಗುರುರಾಜ್ ಹೂಗಾರ್, ಸುವರ್ಣ ವಾರ್ತೆ, ರಾಯಚೂರು. ಆಂಗ್ಲ ಭಾಷಾ ಪ್ರೀತಿ ಮತ್ತು ಬ್ಯಾರೆ ಭಾಷಾ ವ್ಯಾಮೋಹದಿಂದ ಕರ್ನಾಟಕದಾಗ ಕನ್ನಡ ಭಾಷೆನ ಕೇಳೋರ ಇಲ್ದಂಗಾಗೈತಿ. ಇಂಥದ್ರಾಗ 10ಕ್ಕಿಂತ ಕಡಿಮೆ ಹುಡುಗರಿರೋ ಕನ್ನಡ ಸಾಲಿ ಮುಚ್ಚಾಕ ಸರ್ಕಾರ ಮುಂದಾಗೈತಿ. ಹಿಂಗಾಗಿ ಎಂಥೆಂಥ ಸಾಲಿಗಳು ಬಾಗ್ಲ ಮುಚ್ಚಾಕತ್ತಾವ ಅನ್ನೋದಕ್ಕ ಸ್ವಾತಂತ್ರ್ಯಕ್ಕಿಂತ ಮೊದಲಿದ್ದ ಗುಲ್ಬರ್ಗಾದ ಕನ್ನಡ ಸಾಲಿನ ಸಾಕ್ಷಿ ನೋಡ್ರಿ. ಇದು ಗುಲ್ಬರ್ಗಾ ಪ್ಯಾಟ್ಯಾಗಿರೋ ಹಫ್ತ್ ಗುಂಬಜ್ ಸರ್ಕಾರಿ ಪ್ರಾಥಮಿಕ ಸಾಲಿ. ಈ ಸಾಲಿ ಸ್ವತಂತ್ರ ಸಿಗೋ ಮೊದ್ಲ ಶುರು ಆಗೈತಿ.
ಸ್ವಾತಂತ್ರ್ಯ ಸಿಕ್ಕ ಮೇಲೆ ಗುಲ್ಬರ್ಗದಾಗ ಈ ಸಾಲಿ ವೈಭವ ನೋಡಾಕ 2 ಕಣ್ಣು ಸಾಲ್ತಿರ್ಲಿಲ್ಲ. ನಿಜಾಮರ ಕಾಲದಾಗ ಇಲ್ಲೇ ಉರ್ದು ಪ್ರಾಬಲ್ಯ ಇತ್ತು. ಅಂತದ್ರಾಗ ಆಗ್ಲ ಈ ಸಾಲಿ ಕನ್ನಡ ಡಿಂಡಿಮ ಬಾರಿಸಿತ್ತ. ಆದ್ರ ಈಗ ಸಾಲಿ ಅವಸಾನದ ಅಂಚ ತಲುಪೇತಿ. 3-4 ವರ್ಷದ ಹಿಂದ 300ಕ್ಕಿಂತ ಹೆಚ್ಚಿಗೆ ಹುಡುಗರು ಇದ್ದ ಸಾಲಿಯಾಗ ಈಗ ಹುಡುಗರ ಇಲ್ದಂಗಾಗೈತಿ. ಹುಡುಗರ ಸಂಖ್ಯೆ 1 ಅಂಕಿಗೆ ಇಳಿದೈತಿ. 1947ನೇ ಇಸ್ವಿಯಾಗ ಇದು ಸ್ಟಾರ್ಟ್ ಆಗ್ಯದ. ಅವಾಗಿನ ಹಿಡಿದು ಸ್ಕೂಲ್ ಇದು ಚಲೋನೇ ಮೆರೆದದ ರೀ. ಆಮೇಲೆ ಈ ಕಡೆ ಸುತ್ತಮುತ್ತಲೇನು ವಾತಾವರಣ ಒಂದ್ರಿ. ಆಮೇಲೆ ಅಲ್ಲಿ ಹಳ್ಳಿ ಗಿಡಿ ಇವೆಲ್ಲ ಬರ್ತೀವತ್ರಿ ಇಲ್ಲಿ ಹುಡುಗರು ಚಲೋ ಇದ್ದಿ ಸಲುವಾಗ್ರಿ. ಈಗಿನ ಪರಿಸ್ಥಿತಿ ಈಗ 1 ವರ್ಷ ಆಯ್ತ್ರಿ ಹಿಂಗಾಗ್ಯಾನ. ಮತ್ತೇನೆ ಸಾಲಿಗೆ ಮೂಲ ಸೌಲತ್ತ ಇಲ್ಲ. ಹೊಸ ಸಾಲಿ ಜೊತೆ ಸರ್ಕಾರಿ ಸಾಲಿಗಳು ಪೈಪೋಟಿ ಮಾಡಕ್ಕಾಗದ ಮುಚ್ಚಂಗಾಗ್ಯಾವ. ಸರ್ಕಾರದ ನಿಲುವಿನಿಂದಾಗಿ ಇಂಥ ಎಷ್ಟೋ ಹಳೆ ಸಾಲಿಗಳು ಬಾಗ್ಲ ಹಾಕುವಂಗಾಗ್ಯಾವು. ಸರ್ಕಾರದ ಈ ಕೆಲಸಕ್ಕ ತಿಳಿದವರು ವಿರೋಧ ವ್ಯಕ್ತಪಡಿಸ್ಯಾರ. 20 ಹುಡುಗರು ಶಾಲೆಗೆ ಬರುವುದಿಲ್ಲ ಅನ್ನೋದಕ್ಕೆ ಕಾರಣ ಏನು? ಇವೆಲ್ಲವುಗಳನ್ನ ತಿಳ್ಕೊಂಡು ಕ್ರಮ ತೆಗೆದುಕೊಳ್ಳಬೇಕೇ ಹೊರತು ಅದನ್ನು ಬಿಟ್ಬಿಟ್ಟು ನಾನು ಮಕ್ಕಳೆಲ್ಲ ಶಾಲೆ ಬಂದ್ ಮಾಡ್ತೀನಿ, ನಾಳೆ ದವಾಖಾನೆಗೆ ಯಾರು ಬರುವುದಿಲ್ಲ, ದವಾಖಾನೆ ಬಂದ್ ಮಾಡ್ತೀನಿ, ಈ ರೀತಿಯ ಕ್ರಮ ಅದು ಸರ್ಕಾರದ ಸರಿಯಾದ ಕ್ರಮ ಅಂತ ನಮಗೇನು ಅನಿಸೋದಿಲ್ಲ. ಇದನ್ನು ಸರ್ಕಾರ ತನ್ನ ಮನೋಭಾವದಲ್ಲಿ ಬದಲಾವಣೆ ಮಾಡಿಕೊಳ್ಬೇಕು. ಮಕ್ಕಳ ಹಾಜರಾತಿ ಕಡಿಮೆ ಇರೋ ಸಾಲಿ ಮುಚ್ಚು ಬದಲಿ ಹಾಜರಾತಿ ಹೆಚ್ಚು ಹಂಗ ಮಾಡೋದು ಸರ್ಕಾರದ ಕರ್ತವ್ಯ ಐತಿ. ಆಂಗ್ಲ, ಉರ್ದು, ಮರಾಠಿ ಮಾಧ್ಯಮಗಳ ಪ್ರಭಾವದಿಂದ ಕನ್ನಡ ಕರಗಿ ಹೋಗೋ ಈ ಕಾಲದಾಗ ಇರೋ ಕನ್ನಡ ಸಾಲಿಗಳಿಗೆ ಕೀಲಿ ಜಡಿಯಾಕ ಸರ್ಕಾರ ಮುಂದಾಗಿದ್ದು ದುರಂತನ ಸರಿ. ಶರಣಯ್ಯ ಹಿರೇಮಠ್, ಸುವರ್ಣ ವಾರ್ತೆಗಳು, ಗುಲ್ಬರ್ಗಾ.